ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭಾಶಯಗಳನ್ನು ಕೋರುತ್ತಾ, ನನಗೆ ಈ BLD ಸಂಸ್ಥೆಯವರು ಒಂದು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಕಾಯ್ದೆಯ ಹೌ ಟು ಮ್ಯಾನೇಜ್ಮೆಂಟ್ ಫುಡ್ ಆ್ಯಂಡ್ ಹೌ ಟು ಪ್ರಿವೇಂಟ್ ಫುಡ್, ಹೌ ಟು ಯೂಸ್ ಫುಡ್, ಅದರ ಬಗ್ಗೆ ನಾನು ಒಂದು ಎರಡು ಮಾತಾಡಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ನನ್ನ ಪರಿಚಯಕ್ಕೂ ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ನಾನು ಪರಿಚಯ ಮಾಡಿಕೊಳ್ಳೋದು ಅವಶ್ಯಕತೆಯೂ ಇಲ್ಲ. ಇನ್ನೊಂದು ಇಲ್ಲಿ ಕೆಲವು ಬೇಡ ಸಂಸ್ಥೆಯವರು ನನಗೆ ಮೊನ್ನೆ ಎಕ್ಸಾಮ್ ಡ್ಯೂಟಿಯಲ್ಲಿ ಭೇಟಿಯಾದವರು ಸ್ಟಾಫ್ಸ್ ಇದ್ದಾರೆ. ಅದು ನನಗೆ ಚಿರಪರಿಚಿತವರು ಎಲ್ಲರೂ ಅದಾರ ಅಂತ ತಿಳ್ಕೊಂಡು, ಈಗ ನನ್ನ ಉದ್ದೇಶ ಏನಂದರೆ, ನೀವು ಎಲ್ಲರೂ ಆರೋಗ್ಯವಾಗಿ ಇರಬೇಕಾದ್ರೆ ನಾವು ದಿನನಿತ್ಯ ನಮ್ಮ ಇರುವ ಸ್ಟೈಲ್ ಮತ್ತು ತಿನ್ನುವ ಪದಾರ್ಥ ಮತ್ತು ನಾವು ಸುರಕ್ಷಿತವಾಗಿ ಹೇಗಿರಬೇಕು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೆ ಬಯಸ್ತೀನಿ. ಮೊದಲನೇದಾಗಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006 implemented 2011 in all over world. It is a central act, it is a science-based act, and it is a important to serve safe food for human consumption. ಈಗ ನಾವು ಸುರಕ್ಷಿತ ಆಹಾರವನ್ನು ಪಡೆಯುವುದೇ ನಮ್ಮ FSSAI ಕಾಯ್ದೆಯ ಮೂಲ ಉದ್ದೇಶ. ಈ ಕಾಯ್ದೆಯಲ್ಲಿ ಸುಮಾರು 26 ಸೆಕ್ಷನ್ಸ್ ಇದ್ದಾವೆ, ರೂಲ್ಸ್ ಇದ್ದಾವೆ. ಇಂಪ್ಲಿಮೆಂಟೇಷನ್ ಅಲ್ಲಿ, ಎನ್ಫೋರ್ಸ್ಮೆಂಟ್ಸ್ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಯಾವುದೇ ಒಂದು ಫುಡ್ ಮ್ಯಾನುಫ್ಯಾಕ್ಚರ್ ಪ್ರೊಸೆಸ್ ಮಾಡಬೇಕು ಆದರೆ ಪ್ರೊಸೆಸ್ ಮಾಡಿದ ಪದಾರ್ಥ ನಾವು ಯೂಸ್ ಮಾಡಿ ಹೇಗೆ ಪ್ರೊಸೆಸ್ ಮಾಡಬೇಕು, ಅದರಲ್ಲಿ ಕಂಟಾಮಿನೇಷನ್ ಯಾವ ಥರ ಆಗುತ್ತೆ ಅದರ ಬಗ್ಗೆ ನಾನು ಚಿಕ್ಕದಾಗಿ ಒಂದು ಉದಾಹರಣೆ ಕೊಟ್ಟು ಹೇಳಿ ಆಮೇಲೆ ನನ್ನ ಪಾಠ ಸ್ಟಾರ್ಟ್ ಮಾಡೋಣ ಅಂತ ನಾನು ಬಯಸ್ತೀನಿ. ಈಗಾಗಲೇ ಎಲ್ಲರೂ ಇದ್ದೀರ ತಾವು. ಇಲ್ಲಿ ನಾವು ಒಂದು ಸಿಂಪಲ್ ಆಗಿ ದಿನನಿತ್ಯ ಜೀವನದಲ್ಲಿ ಒಂದು ಟೀ ಮಾಡಿ ಕುಡಿಬೇಕು ಅಂದರೆ ಯಾವ ಥರ ಸುರಕ್ಷಿತವಾಗಿ ಮಾಡಿ ಕುಡಿದ್ರೆ ಅದು ಸುರಕ್ಷಿತ ಟೀ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆ ಬಯಸ್ತೇನೆ. ಈಗಾಗಲೇ ಎಲ್ಲರೂ ಊಟನೇ ಮಾಡಿ ಬಂದಿರಿ, ಊಟದ ಬಗ್ಗೆ ಹೇಳೋಣ ಅಂತ ಮಾಡಿದ್ದೆ. ಮೊದಲ ಸ್ಟಾರ್ಟ್ ಮಾಡೋದು ಬೆಳಗ್ಗೆ ಎದ್ದು ನಮ್ಮ ಟ್ರೆಂಡ್ ಏನಿದೆ ಅಂದರೆ, ಕರ್ನಾಟಕದ ಟ್ರೆಂಡ್ ಏನಿದೆ, ನಾವು ಮನೆ ನಿಂತು ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಟೀ, ಬೆಡ್ ಕಾಫಿ ಕುಡಿಯೋರ ಒಂದು ಅಭ್ಯಾಸ ಇದೆ. ಆ ಟೀ ಎಷ್ಟು ಸುರಕ್ಷಿತವಾಗಿರುತ್ತೆ, ಯಾವ ಥರ ಮಾಡಿದ್ರೆ ಅದು ಸುರಕ್ಷಿತ ಟೀ, ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅಕ್ಕ ತಂಗಿಯರು ಅದಿರಿ, ನೀವು ನನ್ನ ತಂದೆಯರು ಅದಿರಿ, ನಿಮಗೂ ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಎದ್ದ ತಕ್ಷಣ ಚಾ ಮಾಡಿ ಕುಡಿದಿರ್ತೀರ. ಬಟ್ ಸುರಕ್ಷಿತ ಟೀ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿಕೆ ಬಯಸ್ತೀನಿ. ಈಗಾಗಲೇ ನಿಮಗೆ ನಾನು ಟೀ ಮಾಡಿದ್ರಿ. ಈಗ ಸುರಕ್ಷಿತ ಟೀ ಮಾಡಬೇಕು ಅಂದರೆ ಈಗಾಗಲೇ ನಿಮಗೆ ಗೊತ್ತಿರೋಂಗೆ ನಾನು ಇದ್ದಿದ್ದೆ ಮತ್ತೆ ಇರೋದೇ ಹೇಳೋದಾಗುತ್ತೆ. ಬಟ್ ಸುರಕ್ಷಿತವಾಗಿ ಮಾಡಬೇಕು ಅಂದರೆ ನಾವು ಟೀ ಮಾಡೋಕ್ಕಿಂತ ಮುಂಚೆ ನಾನು ಸೆಲ್ಫ್ ಹೈಜಿನಿಕ್ ಆಗಿರಬೇಕು. ನಾನು ಪ್ರತಿಯೊಂದು ನಾನು ಏನು ಮಾಡಕ್ಕೆ ಹೋಗ್ತೀನಿ, ಏನು ಟೀ ಮಾಡಕ್ಕೆ ಹೋಗ್ತೀನಿ, ನನ್ನ ಕೈಗಳು ಮತ್ತು ನಾನು ಹೈಜಿನಿಕ್ ಆಗಿರ್ಬೇಕು. ಉದಾಹರಣೆಗೆ ಇನ್ಸೆಂಟ್ ಪೀರಿಯಡ್ ಅಲ್ಲಿ ಒಂದು ಹೇಳ್ತಿದ್ರು ಮಾತು ಕೇಳಿರ್ಬೇಕು ನೀವು, ಮಡಿ ಅಂತ. ಮಡಿ ಅಂತ ಯಾರಿಗಾರ ಗೊತ್ತಾ? ನಮಗೆ ಗೊತ್ತಿರುತ್ತೆ, ಗಂಡ್ಮಕ್ಳಿಗೆ ಗೊತ್ತಿರಲಿಲ್ಲ. ಮಡಿ ಹೇಗಿರ್ಬೇಕು ಅಂತ. ಏನು ಮಡಿ ಅಂದ್ರ ಲೇಡೀಸ್ ಯಾರಿಗಾರ ಗೊತ್ತಿರ್ಬೇಕಲ್ಲ, ಹೇಳಿ ಮಡಿ. ಶುದ್ಧತೆ. ಈಗ ರಿವರ್ಸ್ ಹೋಗೋಣ ಸ್ವಲ್ಪ. ಈಗ ನೀವು ಮನೆಯಾಗ ಉಪ್ಪಿನಕಾಯಿ ಯಾರು ಮಾಡಿರ್ಬೇಕಲ್ಲ, ಮನೆಯಲ್ಲಿ ಮೊದಲು ಉಪ್ಪಿನಕಾಯಿ ಮಾಡುವಾಗ ನಿಮ್ಗೆಲ್ಲ ಮನ್ಯಾಗ
ಮ್ಯಾಗು ಗಡಿಗೆ ಕೈ ಹಾಕ್ತೀನಿ ಅಂದ್ರೆ ಪಟ್ಟ ಹೊರಗೆ ಕಳಿಸ್ತಿದ್ರು. ಅಂದ್ರೆ ನಾ ಇರ್ತಕ್ಕಂಥ ನಮ್ಮ ಮನುಷ್ಯ ಈಗ ನನ್ನ ಕೈ ಮಡಿಯಾಗಿದ್ರೆ ಮಾತ್ರ ಅದರಲ್ಲಿ ಮುಟ್ಟಿ ಬಂದ್ರೆ ಸರಿ. ಅಂದ್ರೆ ಏನು ಮೈಕ್ರೋಬಯಾಲಜಿಕಲ್ ಕಾಂಟಾಮಿನೇಷನ್ ಆಗಬಾರ್ದು ಆ ಉಪ್ಪಿನಕಾಯಿಗೆ ಅನ್ನೋದು ಉದ್ದೇಶ. ಉದಾಹರಣೆಗೆ ಈಗ ಟೀ ಮಾಡ್ಬೇಕಾದ್ರೆ ನಾನು ಮಡಿಯಾಗಿರ್ಬೇಕು, ನಾನು ಸ್ವಚ್ಛ ಆಗಿರ್ಬೇಕು. ಅದು ಆದ್ಮೇಲೆ ಟೀಗೆ ಬಳಸ್ತಕ್ಕಂಥ ಪಾತ್ರೆಗಳು ಮತ್ತು ಟೀಗೆ ಬಳಸ್ತಕ್ಕಂಥ ಪದಾರ್ಥಗಳು ಸರಿ ಇದಾವೆ ಅಂತ ನೋಡ್ಬೇಕು. ಫಸ್ಟ್ ಟೀ ಮಾಡುವಾಗ ನಾವು ಏನು ತಗೋತೀವಿ? ಪಾತ್ರೆ ತಗೋತೀವಿ, ಲೈಟರ್ ತಗೋತೀವಿ, ಸ್ಟೋವ್ ಮೇಲೆ ಇಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಪಾತ್ರೆ ಸ್ವಚ್ಛತೆ ಇದಿಲ್ಲ ಅಂತ. ಈಗ ಹೆಂಗ್ ಕಂಟಾಮಿನೇಷನ್ ಆಗುತ್ತೆ ಪಾತ್ರೆಗಳು ಅಂದ್ರೆ, ಈಗಾಗಲೇ ಪ್ರತಿ ಪಾತ್ರೆ ತೊಳೆಯುವಾಗ ಡಿಟರ್ಜೆಂಟ್ ಹಚ್ಚಿ ತೊಳಿತಿರ್ತೀವಿ. ಡಿಟರ್ಜೆಂಟ್ ಹಚ್ಚಿ ಕೆಮಿಕಲ್ ಅದು ನಾವು ಹಚ್ಚಿ ಯಾರೋ ನಾವಂತೂ ತೊಳೆಯಲ್ಲ, ಯಾರೋ ಒಂದು ಮನೆಯವ್ರು ಕೆಲಸ ಮಾಡೋರು ಹಚ್ಚಿರ್ತಾರೆ, ಅವ್ರು ತೊಳೆದಿಟ್ಟು ಹೋಗಿರ್ತಾರೆ, ಹಂಗೆ ಡಬ್ಬ ಹಾಕ್ತಾರೆ, ತಗೋತಾರೆ, ಅದಿರ್ತಾರೆ. ಅದು ಸುರಕ್ಷಿತ ಪಾತ್ರೆ ಅಲ್ಲ. ಅದು ಬಿಸಿನೀರಲ್ಲಿ ಸ್ವಲ್ಪ ಸ್ಟೋವ್ ಮೇಲೆ ಇಟ್ಟು ಬಿಸಿನೀರು ಹಾಕಿ ಸ್ವಲ್ಪ ಕುಲಿಕ್ಕೆ ಚಳಿ ಬಿಟ್ರೆ ಆ ಪಾತ್ರೆ ಸುರಕ್ಷಿತ ಅಂತ ಅನ್ಕೊ. ಅದು ಆದ್ಮೇಲೆ ನಮ್ಗೆ ಏನ್ ಬೇಕು? ಮತ್ತೆ ನೀರು ಬೇಕು. ಚಾ ಮಾಡ್ಲಿಕ್ಕೆ ನೀರು ಬೇಕಲ್ಲ. ಫಸ್ಟ್ ಮನುಷ್ಯ ಆದವು, ನಾನಾದೆ, ಅದು ಆದ್ಮೇಲೆ ಪಾತ್ರೆ ಆದವು, ಸ್ಟಾರ್ಟ್ ಮಾಡಿದ್ರು, ಬಿಸಿನೀರು ಹಾಕಿ ಪಾತ್ರೆ ಸುರಕ್ಷಿತವಾಗಿ ಮಾಡಿದ್ರು, ಸ್ವಚ್ಛ ಮಾಡಿದ್ರು. ಅದು ಆದ್ಮೇಲೆ ನೀರು ಬೇಕು. ನೀರು ಸುರಕ್ಷತೆ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಏನು ಗೊತ್ತಾಗುತ್ತೆ? ನೀರು ಕುಡಿದಿರಲಿಲ್ಲ ಎಲ್ಲರೂ? ಸುರಕ್ಷಿತ ನೀರು ಕುಡಿದಿರೋ, ಅನೈಜೆನಿಕ್ ನೀರು ಕುಡಿದಿರೋ? ಆರೋ ವಾಟರ್ ಕುಡಿಯಾಕತ್ತೀವಿ ಬಿಡ್ರಿ. ಈಗ ಮನ್ಯಾಗ ಆರೋ ವಾಟರ್ ಇರಲಿಲ್ಲ ಅಂದ್ರೆ ಸುರಕ್ಷತೆ ಇದೆ ಇಲ್ಲ ಅಂತ ಹೆಂಗ್ ಕಂಡಿಡ್ತೀರಿ? ಸಿಂಪಲ್ ಮೆಥಡ್ ಅಪ್ಪ. ನೀರು ನೋಡಿದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಅದರ ಕಸ ಕಟ್ಟಿ ಇರಲ್ಲ. ಒಂದು ವೇಳೆ ಅದರಲ್ಲಿ ಕಸ ಕಟ್ಟಿ ಇದ್ರೆ ಸರಿ ಇಲ್ಲ ಅಂತ ತಿಳ್ಕೊಬಹುದು. ಅದು ಕೆಲವೊಂದು ವಾಟರ್, ಕೆಲವೊಂದು ನೀರು ಫ್ಲೋರೈಡ್ ಕಂಟೆಂಟ್ ಇರುತ್ತೆ. ಇದೇ ಇಲ್ಲ ಅಂತ ನೋಡ್ಲಿಕ್ಕೆ ಬಾಯಲ್ಲಿ ಹಾಕಿ ಮುಕ್ಕಳಿಸ್ಬಿಟ್ರೆ ಇದು ಸರಿ ಇದೆಯಪ್ಪ. ಇಷ್ಟೇ ಸಿಂಪಲ್ ಆಗಿ ನೀರು ತಗೊಂಡು ನೀರು ಹಾಕ್ತೀವಿ. ಅದು ಆದ್ಮೇಲೆ ಏನಾಗ್ತೀವಿ? ಸಕ್ಕರೆ ಅಂತ ಈಗಾಗಲೇ ಪ್ಯಾಕ್ಡ್ ಫುಡ್ ಮೇಲೆ ಬರ್ತಾ ಇದೆ, ಪ್ಯಾಕ್ಡ್ ಅಲ್ಲೇ ಬರುತ್ತೆ. ಅದು ಸಕ್ಕರೆ ನೋಡಿದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಅದರಲ್ಲಿ ಕಸ ಕಡ್ಡಿ ಇರಲಿಲ್ಲ, ಸಕ್ಕರೆ ಒಂದು ಹಾಕ್ತೀವಿ. ಅದು ಆದ್ಮೇಲೆ ಟೀ ಪೌಡರ್ ತಗೊಳ್ಳಾಗ ಟೀ ಪೌಡರ್ ತಗೊಂಡು ಕಟ್ ಮಾಡಿ ನಾವು ಬಾಕ್ಸಲ್ಲಿ ಹಾಕ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಬಾಕ್ಸಲ್ಲಿ ಹಾಕ್ತೀವಿ. ಟೀ ಪೌಡರ್ ಪ್ಯಾಕೆಟ್ ತಗೊಂಡ ಮೇಲೆ ಕಟ್ ಮಾಡಿ ಹಾಕೋಕ್ಕಿಂತ ಮುಂಚೆ ಏನ್ ನೋಡ್ಬೇಕು? ಅದರಲ್ಲಿ ಯೂಸ್ ಬೈ ಡೇಟ್ ಯಾವಾಗಿದೆ, ಯಾರು ಪ್ಯಾಕ್ ಮಾಡಿದ್ರು ಅನ್ನೋದ್ರಲ್ಲಿ ನೋಡಿ ಕಟ್ ಮಾಡಿ ಹಾಕ್ಬೇಕು. ಟೀ ಟೆಸ್ಟ್ ಮಾಡೋದು ನಿಮ್ಮ ಮನೆಯಲ್ಲೇ ಚೆಕ್ ಮಾಡ್ಕೊಬೋದು. ಕ್ವಾಲಿಟಿ ಟೀ ಕಲಬೇಕಿ ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ. ಹೆಂಗೆ ಅಂದ್ರೆ ಸಿಂಪಲ್ ಮೆಥಡ್. ಈಗಾಗಲೇ ನ್ಯೂಸಲ್ಲಿ ಹೇಳ್ತಿರ್ತಾರೆ, ನೋಡಿರ್ಬೇಕು. ತಣ್ಣೀರಲ್ಲಿ ಸ್ವಲ್ಪ ಟೀ ಪೌಡರ್ ಹಾಕಿ ಕುಲಿಕ್ ಬಿಟ್ರೆ ಕಲರ್ ಬಂತು ಅಂದ್ರೆ ಇದು ಅನ್ಸೇಫ್ ಟೀ ಅಥವಾ ಕಲಬೇರಿಕೆ ಟೀ ಅಂತ. ಸಿಂಪಲ್ ಆಗಿ ಅದು ಟೀ ಯೂಸ್ ಬೈ ಡೇಟ್ ತಗೊಂಡು ಕಟ್ ಮಾಡಿ ಟೀ ಹಾಕಿದ್ರು. ಅದಾದ್ಮೇಲೆ ಏನ್ ಬೇಕು? ಹಾಲು ಬೇಕು. ಹಾಲು ಅದಕ್ಕೂ ಸೆಲ್ಫ್ ಲೈಫ್ ಇರುತ್ತೆ. ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ವಿತಿನ್ 2 days ಅಲ್ಲಿ ಯೂಸ್ ಬೈ ಇರುತ್ತೆ. ಅದರಲ್ಲಿ ಹಾಲಿನ ಮೇಲೆ ಮ್ಯಾನುಫ್ಯಾಕ್ಚರ್ ಡೇಟ್ ಇರಲ್ಲ, ಯೂಸ್ ಬೈ ಡೇಟ್ ಇರುತ್ತೆ. ಟೀ ಪೌಡರ್ ಮೇಲೆ ಪ್ಯಾಕ್ ಡೇಟ್ ಮತ್ತು ಯೂಸ್ ಬೈ ಡೇಟ್ ಎರಡೂ ಇರುತ್ತೆ. ಹಾಲಿನ ಮೇಲೆ, ಮೊಸರಿನ ಮೇಲೆ ಪ್ಯಾಕ್ ಡೇಟ್ ಇರಲ್ಲ, ಯೂಸ್ ಬೈ ಡೇಟ್ ಇರುತ್ತೆ. ಅದು ನೋಡ್ಬೇಕು. ಯೂಸ್ ಬೈ ಡೇಟ್ ಇದ್ರೆ ಅದು ತಗೊಂಡು ಕಟ್ ಮಾಡಿ ಬಾಯ್ಲ್ ಮಾಡಿ ಏನೇನು ಹಾಕ್ತೀವಿ? ಈಗ ನೀರು ಹಾಕಿದ್ದೀವಿ, ಸಕ್ಕರೆ ಹಾಕಿದ್ದೀವಿ, ಟೀ ಪೌಡರ್ ಹಾಕಿದ್ದೀವಿ. ಒಂದು ಟೆಂಪ್ರೇಚರ್ಗೆ ಬಾಯ್ಲ್ ಮಾಡಬೇಕು. ಅದು ಕುಲುಕುವರೆಗೆ, ಬಾಯ್ಲ್ ಆಗುವವರೆಗೆ ಅದು ತಗೊಂಡು ಸೋಸಿ, ನಾವು ಸೋಸಿ ಕಪ್ಪದಲ್ಲಿ ಹಾಕುವಾಗ ಏನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ? ಆಲ್ಮೋಸ್ಟ್ ಅಲ್ಲ, ಪ್ರತಿ ಮನೆಯಲ್ಲಿ ಏನು ಟೀ ಸೋಸ್ಲಿಕ್ಕೆ ಯೂಸ್ ಮಾಡ್ತಾ ಇರೋದು ಏನ್ ಮಾಡ್ತಾರೆ? ಪ್ಲಾಸ್ಟಿಕ್ ಸೋಸಣಿಕೆ ಇಡ್ತಾರೆ. ಪ್ಲಾಸ್ಟಿಕ್ ಸೋಸಣಿಕೆ ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ ಸೋಸಣಿಕೆ ಬಿಸಿ ಇರುತ್ತೆ ಟೀ, ಅದರಲ್ಲಿರುತ್ತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಡಿಕಂಪೋಸಿಷನ್ ಆಗಿ ಕಣಗಳು ಟೀದಲ್ಲಿ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಬಟ್ಟೆ ಯೂಸ್ ಮಾಡ್ಬೋದು ಅಥವಾ ಸ್ಟೇನ್ಲೆಸ್ ಸ್ಟೀಲ್ದು ಇದು ಹಾಕಿ ಸಾರಿಸಿ ಕಪ್ಪಲ್ಲಿ ಹಾಕ್ತೀವಿ. ಕಪ್ಪನ್ನು ಹೈಜಿನಿಕ್ ಬಿಸಿ ನೀರಲ್ಲಿ
ಡಿಪ್ ಮಾಡಿ ತಗೊಂಡು ಅದರಲ್ಲಿ ಹಾಕಿ ತಗೊಂಡ್ರೆ ಅವಾಗ ಇದು ಟೀ ಪುಡಿ ಸುರಕ್ಷಿತ ಚಾ ಪುಡಿ, ಅದು ಟೀ ಆಯ್ತು. ಬರೇ ಸಿಂಪಲ್ ಆಗಿ ಬರೀ ಚಾಟಿ ಇಷ್ಟು ಉದ್ದೆ ಹೇಳಾಕತ್ತೀರಿ ಸರ್, ಊಟದ ಹೆಂಗಂತೀರಿ ಅಂತ. ಬರೀ ಸಿಂಪಲ್ ಬರೀ ಬೆಳಿಗ್ಗೆ ತಕ್ಷಣ 2 ನಿಮಿಷ ಚಾಟ್ ಇಷ್ಟು ಉದ್ದ ನೀವು ಹೇಳಾಕತ್ತೀರಿ, ಅಡಿಗೆ ಮಾಡಿ ಊಟ ಮಾಡೋದು ಹೆಂಗೆ ಅಂತ. ಅದು ಆದ್ಮೇಲೆ ಏನ್ ಬೇಕು ನಮ್ಗೆ? ಟೀ ಜೊತೆ ಏನ್ ಬೇಕು? ಬೇಡ ಏನು, ಬ್ರೆಡ್ ಬಿಸ್ಕಿಟ್, ಬ್ರೆಡ್ ಮತ್ತು ಬಿಸ್ಕಿಟ್ ತಗೊಳ್ಳೋ. ಬ್ರೆಡ್ ಮೇಲೇನು ಯೂಸ್ ಬೈ ಡೇಟ್ ಇರುತ್ತೆ, ಮ್ಯಾನುಫ್ಯಾಕ್ಚರ್ ಡೇಟ್ ಇರಲ್ಲ. ಬಿಸ್ಕಿಟ್ ಮೇಲೆ ಮ್ಯಾನುಫ್ಯಾಕ್ಚರ್ ಡೇಟ್ ಇರುತ್ತೆ, ಯೂಸ್ ಬೈ ಡೇಟ್ ಇರುತ್ತೆ. ಅದು ತಗೊಂಡು ನಾವು ಕುಡಿದ್ರೆ ಇದು ಸುರಕ್ಷಿತ ಟೀ ಕುಡಿದು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸುರಕ್ಷಿತ ಆಹಾರ ಪಡೆದೇವು ಅಂತ ಇದು ಆಗುತ್ತೆ. ದಿನನಿತ್ಯ ನಾವು ಎಷ್ಟು ಜೀವನದಲ್ಲಿ ಎಷ್ಟು ತಪ್ಪು ಮಾಡ್ತಿರ್ತೀವಿ, ಎಷ್ಟು ತಪ್ಪು ಮಾಡ್ತೀವಿ ನೋಡಿ. ಬರೀ ಟೀದ್ ಹೇಳಲ್ಲ, ನಾವು ಅಡಿಗೆ ಹೇಳಕ್ ಕುಂತ್ರೆ ಮುಗಿದ್ರೆ ಸಾಯಂಕಾಲ ತನ ಅಂತ ಒಂದು ಅಡಿಗೆ ಮಾಡೋದು ಹೆಂಗೆ ಅಂತ ಹೇಳಿ. ಇಲ್ಲಿ ನಾವು ನಮ್ಮ ಆರೋಗ್ಯದ ಮೇಲೆ ನಾವು ಇಂಪಾರ್ಟೆನ್ಸ್ ಪಡ್ಬೇಕಾಗುತ್ತೆ. ಆರೋಗ್ಯವೇ ಭಾಗ್ಯ ಅನ್ನೋ ಲೆಕ್ಕಕ್ಕೆ ಬಂದಿದೆ. ಈಗ ನಾವು ಆರೋಗ್ಯ ಇದ್ರೆ ನಾವೆಲ್ಲ ಏನ್ ಬೇಕಾದ್ರೂ ಸಾಧಿಸ್ಬೋದು. ಆರೋಗ್ಯನೇ ಕೆಟ್ಟರೆ ಎಷ್ಟು ದುಡ್ಡು ಗಳಿಸಿದ್ರು ದುಡ್ಡು ತಗೊಂಡು ನಮ್ಮ ಆಮೇಲೆ ರಿಟೈರ್ಡ್ ಆದ್ಮೇಲೆ ಅಥವಾ ವಯಸ್ಸಾದ್ಮೇಲೆ ಆ ದುಡ್ಡು ಗಳಿಸಿದ್ದೆಲ್ಲ ಆರೋಗ್ಯದ ಮೇಲೆ ಹಾಕೋದಾಗುತ್ತೆ. ಬೇಡ, ಸುರಕ್ಷಿತ ಆಹಾರವನ್ನು ಪಡೆಯುವ ನಮ್ಮ ಹಕ್ಕಾಗಿರಲಿ ಅಂತ ಹೇಳಿ ಬಯಸ್ತೇನೆ. ಈಗ ಪ್ರತಿ ಮನುಷ್ಯ ಏನಿದೆ ಅಂದ್ರೆ ಎಷ್ಟು ಫಾಸ್ಟ್ ಇದೀವಿ ಅಂದ್ರೆ ನಾವು ಎಲ್ಲರೂ ರೆಡಿಮೇಡ್ ಫುಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಹೋಟೆಲ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪ್ರತಿನಿತ್ಯ ನಾವು ಎದ್ದ ತಕ್ಷಣ ಗಂಡ ಹೆಂಡತಿ ಎಂಪ್ಲಾಯ್ ಆಗಿದ್ರೆ ಹೆಚ್ಚು ಕಡೆ ಮನೆಯಾಗ ಅಡಿಗೆನೂ ಮಾಡಲ್ಲ, ಎದ್ದಿಬ್ರು ಹೋಗ್ಬಿಡ್ತೀವಿ. ಅವರೊಂದು ಹೋಟೆಲ್, ನಾವು ಹೋಟೆಲ್ ನೋಡ್ಕೊಂಡು ಆ ಹೋಟೆಲ್ ಇರ್ತಕ್ಕಂಥ ಆಹಾರ ಪದಾರ್ಥ ಇಷ್ಟು ಕಲಬೆರಕೆ ಆಗಿರುತ್ತೆ ಅಂದ್ರೆ ಒಂದು ಆಹಾರ ಪದಾರ್ಥ ತಯಾರು ಮಾಡಿ ನಮ್ಮ ಟೇಬಲ್ ಸರ್ವ್ ಆಗುತ್ತಾನ 3-4 ಜನ ಅದಕ್ಕೆ ಫುಡ್ಗೆ ಟಚ್ ಮಾಡಿ ಬಂದಿರುತ್ತೆ, ಕಾಂಟಾಮಿನೇಷನ್ ಆಗಿಬಿಡುತ್ತೆ. ತಯಾರು ಮಾಡಿದವನು ಅಲ್ಲಿ ಸರ್ವ್ ಮಾಡೋನು ತಗೊಂಡ್ಬಂದು ನಾವು ತಂದು ಕೊಡೋದು. ಇಂಥ ಆಹಾರ ಪದಾರ್ಥಗಳನ್ನ ನಾವು ತಿಂದ್ರೆ ನಮ್ಮ ಜನರು ಮೊದಲಿನ ಇದಕ್ಕೆ ಹೈಬ್ರಿಡ್ ಜನ ಅಂತಾರೆ, ಜವಾರಿ ಜನ ಹೈಬ್ರಿಡ್ ಜನ ಅಂತಾರೆ. ಬೆಳೆ ಈಗೆಲ್ಲ ನಾವು ಹೈಬ್ರಿಡ್ ಆಗಿರ್ತೀವಿ. ಯಾಕಂದ್ರೆ ಮನ್ಯಾಗ ನಾವು ಸ್ಕೂಲಿಗೆ ಹೋಗುವಾಗ ಮೊದಲು ಬುತ್ತಿ ಕಟ್ಕೊಂಡು ಹೋಗ್ತೀವಿ. ಏನೋ ಕತ್ತಿ ಹೇಳಾಕತ್ತೀರಿ ಅನ್ಬೇಡ್ರಿ, ಇದ್ದಿದ್ದು ರಿಯಾಲಿಟಿ ಹೇಳಾಕತ್ತೀವಿ ನಾವು. ಮೊದಲು ನಾನಂತೂ ಹೈಸ್ಕೂಲ್ ಪೀರಿಯಡ್ ಅಲ್ಲಿ ಬುತ್ತಿ ತಗೊಂಡು ಮನೆಗೆ ಹೋಗಿ ಸ್ಕೂಲಲ್ಲಿ ಕುಂತು ತಿಂದು ಪಾಠ ಕಲ್ತು ಬರ್ತಿದ್ದೇವೆ. ಈಗ ಯಾರು ಹುಡುಗರು ಬುತ್ತಿ ತರ್ತಾರೆ? ಯಾರು ತರ್ತಿರಲ್ಪ ನೀವು? ಯಾರು ತರ? ಎಲ್ಲರೂ ನಾವು ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಕಲಬೆರಕೆ ಆಹಾರ ಪದಾರ್ಥಗಳು ಜಾಸ್ತಿ ಇದೆ. ದಯವಿಟ್ಟು ನಮ್ಮ ಜೀವನದಲ್ಲಿ ನಾವು ಮೊದಲಿನ ಪೀರಿಯಡ್ ಅಲ್ಲಿ ನಾವು ಸಣ್ಣವರಿದ್ದಾಗ ವಿಚಾರ ಮಾಡ್ತಿದ್ದೆವು. ನಮ್ಮ ಯಾರ ಮನೆಗೆ ಗೆಸ್ಟ್ ಬಂದ್ರೆ ಅಷ್ಟೇ ರೈಸ್ ಮಾಡ್ತಿದ್ದೆವು, ಅಷ್ಟೇ ಸ್ವೀಟ್ ಮಾಡ್ತಿದ್ದೆವು. ಮಿಕ್ಕಿದವರು ನಮ್ಮಲ್ಲಿ ಮನೆಯಾಗಿರೋದ್ರಿಂದ ರೊಟ್ಟಿ ಬೇಳೆ ಪಲ್ಯ ಮಾಡ್ಕೊಂಡು ತಿಂತಿದ್ದೆವು. ಈಗ ರೊಟ್ಟಿ ಬೇಳೆ ಹೋಗ್ಬಿಟ್ಟಾರು, ಬರೇ ರೈಸ್ ಐಟಮ್ ಬಂದ್ಬಿಟ್ಟಾರೆ. ಮೊದಲು ಬೇಕ್ರಿ ಅಂದ್ರೆ ಮನೆಯಾಗ ಗೆಸ್ಟ್ ಬಂದಷ್ಟೇ ರೈಸ್ ಐಟಮ್, ಪುರಿ ಐಟಮ್, ಮೈದಾ ಐಟಮ್ ಯೂಸ್ ಮಾಡ್ತಿದ್ವಿ. ನಾವೆಲ್ಲ ಮೈದಾ ಐಟಮ್ ಮೇಲೆ ಬಿಳಿ 3 ವಸ್ತುಗಳ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ ನಾವು. ಮೈದಾ ಬಿಳಿದು, ಸಕ್ಕರೆ ಬಿಳಿದು, ಉಪ್ಪು ಬಿಳಿದು, ಎಣ್ಣೆ. ಇವು 3 ಐಟಮ್ಗಳು ನಮ್ಮ ಬಾಡಿಗೆ ಸುರಕ್ಷಿತ ಅಲ್ಲ. ಇದರಲ್ಲಿ ಪ್ರೋಟೀನ್ ಅಂಶಗಳು ಇದ್ದಾವೆ, ನಮಗೆ ನಮ್ಮ ಬಾಡಿಗೆ ಉಪಯೋಗ ಆಗ್ತಕ್ಕಂಥ ಪ್ರೋಟೀನ್ ಅಂಶಗಳು ಇದರಲ್ಲಿ ಜಾಸ್ತಿ ಇಲ್ಲ. ಇವು 4 ಐಟಮ್ ನಾವು ಮೊದಲ ಬರೇ ಗೆಸ್ಟ್ ಬಂದ್ರೆ ಮಾತ್ರ ಇವು 4 ಐಟಮ್ ಯೂಸ್ ಮಾಡ್ತಿದ್ವಿ. ಈಗ ದಿನನಿತ್ಯ ಈ 4 ಐಟಮ್ ಮೇಲೆ ಅದೀವಿ. ಅಕ್ಕಿ ಹೇಳ್ತೀನಿ, ಮೈದಾ ಮತ್ತೆ ಪಾಮ್ ಆಯಿಲ್ ಮತ್ತೆ ಶುಗರ್. ಈ ಥರ ತಿಂದ್ಬಿಟ್ರೆ ನಮಗೆ ಪ್ರೋಟೀನ್ ಅಂಶ ಎಲ್ಲಿ ಬರುತ್ತೆ? ಫ್ರೂಟ್ಸ್ ಎಲ್ಲಿ ತಿಂತೀವಿ ನಾವು. ಇರಲಿ, ಅದು ಒಂದು ಇದು ಈಗಾಗಲೇ ನಮ್ಮ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಕಾಯ್ದೆ ಅಡಿಯಲ್ಲಿ ಈ ಕಾಯ್ದೆ 2006ರಿಂದ ಬಂದು 2011ರಲ್ಲಿ ಇಂಪ್ಲಿಮೆಂಟ್ ಆಗಿ ನಾನು 2011ರಿಂದ ಆಹಾರ ಸುರಕ್ಷತಾ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಫುಡ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಅದು ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಅಲ್ಲಿ. ನೆಕ್ಸ್ಟ್
ಈಗ ನಮ್ಮದು FSSA ಅಂದ್ರೆ ಏನು? ಈಗಾಗಲೇ ಮೊನ್ನೆ ಒಂದು ಎಕ್ಸಾಮ್ದಲ್ಲಿ ನಾ ಅಬ್ಸರ್ವರ್ ಆಗಿ ಹೋದಾಗ FSSA ಕ್ವಶನ್ ಬಂದಿತ್ತು. ಒಂದು FSSA ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSA ಅಂದರೆ ಇದರಲ್ಲಿ ಕಂಟ್ರೋಲಿಂಗ್ ಬರುತ್ತೆ. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಆಫ್ ಇದು ಒಂದು ಸೆಂಟ್ರಲ್ ಆ್ಯಕ್ಟ್ ಅದು. ಇದು ಎಸ್ಟಾಬ್ಲಿಷ್ ಆಗಿದ್ದು 2006. ಮತ್ತು ಇದರದ್ದು ರೆಸ್ಪಾನ್ಸಿಬಿಲಿಟಿ ಆಫ್ ಫುಡ್ದು ಡಿಸ್ಟ್ರಿಬ್ಯೂಷನ್, ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಮ್ಯಾಂಡೇಟರಿ ಎವ್ರಿ ಆಪರೇಷನಲ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಬಿಸ್ನೆಸ್. ಏನಾಗಿದೆ, ಆಹಾರ ಪದಾರ್ಥಗಳನ್ನು ತಯಾರು ಮಾಡೋದು, ಡಿಸ್ಟ್ರಿಬ್ಯೂಷನ್ ಮಾಡೋದು ಎಷ್ಟು ಸುರಕ್ಷಿತವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕಾಯ್ದೆ ಅಡಿ ಒಳಗಡೆ ಇದೆ. ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊಟೆಕ್ಷನ್ ಪ್ರಮೋಷನ್ ಆಫ್ ಪಬ್ಲಿಕ್ ಹೆಲ್ತ್, ನಮ್ಮ ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಒಂದು ಈ ಕಾಯ್ದೆಯಲ್ಲಿ ಆರೋಗ್ಯಕರವಾಗಿರಲಿ ಎಲ್ಲರೂ ಅಂತ ಹೇಳಿ ಒಂದು ಕೇಂದ್ರೀಯ ಕಾಯ್ದೆ ಮಾಡಿದ್ದಾರೆ. ಈ ಕಾಯ್ದೆ ನಮ್ಮ ಯಾವುದೇ ಒಂದು ನಮ್ದು ಮೇನ್ ಇಂಪಾರ್ಟೆಂಟ್ ಟು ಸರ್ವ್ ಗುಡ್ ಫುಡ್ ಫಾರ್ ಟು ಸರ್ವ್ ಸೇಫ್ ಫುಡ್ ಫಾರ್ ವುಮೆನ್ ಕನ್ಸಂಪ್ಷನ್. ನಾವು ಪಡಿತಕ್ಕಂಥ ಆಹಾರ ಸೇಫ್ ಇರಬೇಕು ಅನ್ನೋದ್ರ ಬಗ್ಗೆ ಈ ಮಲ್ಟಿ ಡಿಪಾರ್ಟ್ಮೆಂಟ್ ಕೆಲವೊಂದು ಇಲಾಖೆಗಳು ಬೇರೆ ಬೇರೆ ಇದ್ದು, ಟೋಟಲ್ 7 ಇಲಾಖೆಗಳಿದ್ದು. ಮೊದಲ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ 1954 ಒಂದಿತ್ತು. ದೆನ್ ಫ್ರೂಟ್ಸ್ ಆ್ಯಂಡ್ ಫುಡ್ ಪ್ರಾಡಕ್ಟ್, ಮೀಟ್ ಆ್ಯಂಡ್ ಮೀಟ್ ಪ್ರಾಡಕ್ಟ್, ವೆಜಿಟೇಬಲ್ ಆಯಿಲ್ ಆ್ಯಂಡ್ ಪ್ರಾಡಕ್ಟ್, ಮತ್ತು ಇಡೇಬಲ್ ಆ್ಯಂಡ್ ಆಯಿಲ್ ಪ್ಯಾಕೇಜಿಂಗ್, ಇವೆಲ್ಲ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್, ಇವೆಲ್ಲ ಕಾಯ್ದೆಗಳು ಸೇರಿ ಒಂದು ಕಾಯ್ದೆ ಮಾಡಿ. ಇದು ಮೊದಲ ಸಪ್ರೇಟ್ ಆಗಿದ್ದು. ಇವೆಲ್ಲ ಮಲ್ಟಿ ಡಿಪಾರ್ಟ್ಮೆಂಟ್ ಸೇರಿ ಒಂದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಅಂತ ಇದು ಮಾಡಿದ್ದಾಯಿತು. ದೆನ್ ಇದ್ರದ್ದು ಏಮ್ಸ್ ಏನು, ನಮ್ದು ಏನು ಇಂಪಾರ್ಟೆಂಟ್ ಏನು, ಈಗ ಕಾಮನ್ ಆಗಿ ಫುಡ್ ಅಂದ್ರೆ ಏನು? ನಾವು ಬಾಯಿಂದ ತಿಂತಕ್ಕಂಥ ಪದಾರ್ಥ ಡೆಫಿನಿಷನ್ ಕ್ಲಿಯರ್ ಆಗಿ ಡಿವೈಡ್ ಆಗಿದೆ. ಮೇನ್ ಇದು ಅಂದರೆ ಫುಡ್ ಅಂದ್ರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥ ಯಾವುದೇ ಪ್ರೊಸೆಸ್ಡ್ ಇರಲಿ, ಪಾರ್ಷಿಯಲಿ ಪ್ರೊಸೆಸ್ಡ್ ಇರಲಿ, ಪ್ರೈಮರಿ ಫುಡ್ ಇರಲಿ, ಯಾವುದೇ ಪದಾರ್ಥ ಅದು ಫುಡ್ಡಲ್ಲಿ ಬರುತ್ತೆ. ನಮ್ಗೆ ಯಾಕೆ ಬೇಕು ಫುಡ್? ಎದಕ್ಕೆ ಬೇಕು ನಮಗೆ? ಏನು ನಮಗೆ ಫುಡ್ ಇಲ್ಲ ಜೀವನ ಮಾಡ್ಬೋದಾ? ನಮ್ಗೆ ಮಾಡ್ಬೋದಾ? ಫುಡ್ಡಲ್ಲಿ ಏನಿರುತ್ತೆ? ಈಗ ಒಂದು ಉದಾಹರಣೆ ಏನಪ್ಪ ಅಂದ್ರೆ, ಈಗ ನಾವು ಒಂದು ವಾಹನ ತಗೋತೀವಿ, ಕಾರ್ ತಗೋತೀವಿ. ಕಾರ್ ತಗೊಂಡ್ಬಿಟ್ಟು ಆ ಕಾರಿಗೆ ಮೇಂಟೈನ್ ಮಾಡ್ಕೊಂಡು ಅದಕ್ಕೆ ನಾವು ಪೆಟ್ರೋಲ್ ಬಂಕಿಗೆ ಹೋಗಿ ಕಾರ್ ಪೆಟ್ರೋಲ್ ಹಾಕೋತೀವಿ. ಎಲ್ಲರೂ ರೋಡಲ್ಲಿ ಇದ್ದಿದ್ದು ಪೆಟ್ರೋಲ್ ಹಾಕೋತೀವಿ. ಹಂಗೆ ಅದು ಒಂದು 10-15 ಲಕ್ಷದ ಕಾರ್. ನಮಗೆ ನಮ್ಮ ಬಾಡಿ ವ್ಯಾಲ್ಯೂ ಇದೆಯಾ? ಈ ಬಾಡಿಗೆ ಪೆಟ್ರೋಲ್ ಬಂಕಿಗೆ ಹೋಟೆಲ್ ಹೋಗ್ತೀವಿ ನಾವು. ಪೆಟ್ರೋಲ್ ಬಂಕ್ ಏನಿದೆ? ಮನೆಗೆ ಪೆಟ್ರೋಲ್ ಬಂಕ್ ಇರ್ಬೇಕು. ಹೋಟೆಲ್ ಪೆಟ್ರೋಲ್ ಬಂಕ್ ಮಾಡ್ಕೊಂಡಿದ್ದೀವಿ. ಹೋಟೆಲ್ ಪೆಟ್ರೋಲ್ ಈಗ ಒಂದು ಗಾಡಿಗೆ ಪೆಟ್ರೋಲ್ ಬಂಕಿಗೆ ಹೋಗ್ಬಾರ್ದಾಗಿತ್ತು. ಕೆಲವೊಂದು ಕಡೆ ಮಾಡ್ತಿದ್ರು, ಕೆರೋಸಿನ್ ಇದು ಮಾಡ್ತಿದ್ರು. ಕೆಲವೊಂದು ಕಡೆ ರೋಡಲ್ಲಿ ಇದು, ಕೆಲವೊಂದು ಕಡೆ ಕಲಬುರ್ಗಿ ಪೆಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲೇ ತಗೊಂಡು ಯಾಕೆ ಹಾಕೊಳ್ಳೋದು? ಅವರು ಗಾಡಿ ಸರಿಯಾಗಿರ್ಲಿ ಅಂತ ಉದ್ದೇಶ ಅಲ್ಲ. ಈಗ ನಮ್ದು ಒಂದು ಬಾಡಿ, ನಮ್ದು ಒಂದು ಗಾಡಿ ಇದ್ದಂಗೆ ನಮ್ಗೆ ಇಂಟೇಕ್ ಮಾಡ್ತಾ ಇರೋ ಫುಡ್ಡು ಸರಿ ಇದ್ದರೆ ನಮ್ಮ ಬಾಡಿನೂ ಸರಿ ಹೋಗುತ್ತೆ, ಇಲ್ಲಾಂದ್ರೆ ನಮ್ಮ ಬಾಡಿನೂ ಹಾಳಾಗುತ್ತೆ. ಹಂಗೆ ಮನುಷ್ಯ ಏನು ಬುದ್ಧಿಜೀವಿ ಆಗಿರ್ತಾನೆ. ಭಾಳ ಬುದ್ಧಿಜೀವಿ ಆಗಿದ್ರಿಂದ ಏನು ಬೇಕಾದ ನಾವು ಇದು ಡೆಮೋ ಮಾಡಿದ್ದು, ಅಟ್ರಾಕ್ಟಿವ್ ಆಗಿದ್ದು, ಕಲರ್ ಕಾಣ್ತಾ ಇರೋದು, ಚಂದ ಕಾಣ್ತಾ ಇರೋದು ಏನು ಮಾಡ್ತಾರೆ? ಇತ್ತಿತ್ತಲಾಗಿ ಬರ್ತ್ಡೇ ನೋಡ್ತಿರ್ಬೇಕು, ಇದೇ ಡಿಸೈನ್ ಕೇಕ್ ಇರ್ಬೇಕು, ಇದೇ ಕಲರ್ ಇರ್ಬೇಕು. ಕಲರ್ ಬೇಕಾ ನಮಗೆ? ಕಲರ್ ಬೇಕಾ? ಕಲರ್ ತಿಂದ್ರೆ ನಮ್ಗೇನಿಲ್ಲ. ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಏನಾಗುತ್ತೆ ಹೇಳಿ? ಅದು ಒಂದು ನಮ್ದು ಸಿಸ್ಟಮ್ ಅಲ್ಲ, ಇದು ಒಂದು ಮಷೀನೇ ಅಲ್ಲ ನಮ್ಮದು. ಈಗ ಹಾಕಿದ ಮೇಲೆ ಏನಾದ್ರು ಹೊರಗಡೆ ಬರುತ್ತೆ. ಅದು ಹೊರಗಡೆ ಬರಬೇಕಂದ್ರೆ ಹೊರಗಡೆ ಸುಮ್ಮನೆ ಬರಲ್ಲ. ಅದು ನಮಗೆಲ್ಲ ಬಾಡಿಗೆ ಪ್ರೋಟೀನ್ ಅಂಶ ಏನೇನು ಬೇಕು ಬರುತ್ತೆ. ಪ್ರೋಟೀನ್ ಅಂಶ ನಮ್ಗೆ ಪಟ್ಟ ಮೇಲೆ ನಾವು ಮಾತಾಡಕ್ಕೆ ನಿಂತೀನಿ. ನಾನು ಇಲ್ಲಿ ಮಾತಾಡಕ್ಕೆ ಎಷ್ಟೋ ನಾನು ಪ್ರೋಟೀನ್ ಅಂಶ
ಪ್ರೋಟೀನ್ ಕಣಗಳು ಲಾಸ್ ಆಗ್ತಾ ಇದೆ. ನಿಮ್ಮ ಜೊತೆ ಮಾತಾಡ್ತೀವಿ, ನಾವು ತಿರುಗಾಡಿದ್ರೆ ಎನರ್ಜಿ ಲಾಸ್ ಆಗುತ್ತೆ. ಅದಕ್ಕೆ ರಿಕವರಿ ಆಗ್ಬೇಕಂದ್ರೆ ಹೆಂಗೆ ನಾವು ತಿಂತಕ್ಕಂಥ ಹೆಂಗಿದೆ ಅಂದ್ರೆ ಕಲರ್ ಪ್ರಾಡಕ್ಟ್ ತಿಂದ್ರೆ ಏನಾಗುತ್ತೆ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಅಂದ್ರೆ, ಈಗಾಗಲೇ ನೀವೆಲ್ಲರೂ ಸೈನ್ಸ್ ಬೇಸ್ಡ್ ಅದ್ರಿ. ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಏನಿರುತ್ತೆ, ಪೂರ್ತಿ ಕೆನಲಲ್ಲಿ ಪೂರ್ತಿ ಬಂದ್ಬಿಟ್ಟು ನಾವು ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಬಿಗ್ ಇಂಟೆಸ್ಟೈನ್ ಬರೋದು. ಪೂರ್ತಿ ಬೇಡ ಮೂವತ್ತಿಂದ ಇಟ್ಕೊಂಡು ಮೂವತ್ತಲ್ಲಿ ನಾವು ಲಾಲಾರಸ ಇರುತ್ತೆ, ಚೌ ಮಾಡಿದ್ಮೇಲೆ ಅದು ಒಂದು ಡೈಜೆಷನ್ ಸಲುವಾಗಿ ಹೆಲ್ಪ್ ಮಾಡುತ್ತೆ. ಜಸ್ಟ್ ನಾವು ಬರೋದು ನಮ್ಮ ಮೇನ್ ಇಂಪಾರ್ಟೆಂಟ್ ನಮ್ಗೆ ಪ್ರೋಟೀನ್ ಅಂಶ ಕೊಡೋದು ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ಆ ಸ್ಮಾಲ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ವಿಲ್ಲೇಜ್ ಇರ್ತಾರೆ. ಅದೇನು ಕೆಲಸ, ಪ್ರೋಟೀನ್ ಅಂಶಗಳು ತಗೊಂಡು ನಮ್ಮ ಬ್ಲಡ್ಡಿಗೆ ಸರ್ಕ್ಯುಲೇಷನ್ ಮಾಡ್ತಿರುತ್ತೆ. ಆ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಇರ್ತಕ್ಕಂಥ ವಿಲ್ಲೈಗಳ ಮೇಲೆ ಕಲರು ಕ್ಯಾಪ್ ಮಾಡಿಬಿಡ್ತಾರೆ. ಕ್ಯಾಪ್ ಆಗಿಬಿಟ್ರೆ ಕಲರ್ ಹಚ್ಕೊಂಡು ಬಿಟ್ರೆ ಡೈಜೆಷನ್ ಪ್ರೋಟೀನ್ಸ್ ಎಲ್ಲಿ ಬರ್ತಾವೆ. ಕಲರ್ ಅದಕ್ಕೆ ಕಲರ್ ಇಟ್ ಈಸ್ ಎ ಕೆಮಿಕಲ್ ಬೇಸ್ಡ್, ಕೆಮಿಕಲ್ ಇದು ನ್ಯಾಚುರಲ್ ಬಂದಿದ್ದು ಅಲ್ಲ. ಶೋ ಮಾಡಿಬಿಟ್ಟು ನಾವು ಏನು ಸಿಕ್ಕಾಪಟ್ಟೆ ಬರ್ತ್ಡೇ ಮಾಡುವಾಗ ಎಲ್ಲರಿಗೂ ಮನೆಯವರಿಗೆಲ್ಲ ತೊಂದರೆ ಪಟ್ಬಿಡ್ತೀವಿ ಕಲರ್ ತಿನ್ನಿಸಿ. ಆಮೇಲೆ ಹೋಗಿ ಮರುದಿನ ಇನ್ನು ಬರ್ತ್ಡೇ ಪಾರ್ಟಿ ಬಿಟ್ಟಿದ್ದು ಯಾಕೆ ಇವತ್ತು ರೊಟ್ಟಿ ಕೆಟ್ಟೈತೆ ನಮ್ದು ಯಾವ್ದಾರು ಎಸ್ಲ್ಯಾಗ ಹುಡುಗಿ ಕೊಟ್ಟೆ ತಿನ್ನೋಣ ಮತ್ತೆ ಸರಿ ಹೋಗಿ ತಿನ್ನುತ್ತೀವಿ ಅಂತೀವಿಲ್ಲ. ಇನ್ನೊಂದು ಈ ಥರ ನಮ್ಮ ಇದು ಟ್ರೆಂಡ್ ಆಗಿಬಿಟ್ಟಿದೆ ಅಂದ್ರೆ, ಈಗ ಒಂದು ಸಿಂಪಲ್ ಒಂದು ಮದುವೆ ಕಾರ್ಯಕ್ರಮ ಮಾಡಲಿಕ್ಕೆ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಕರ್ಕೊಂಡು ಒಂದು ಸಿಂಪಲ್ ಬಟ್ಟೆ ತಗೊಳಕ್ಕೆ ಎಲ್ಲರೂ ಕರ್ಕೊಂಡು ಹೋಗ್ತೀವಿ. ಹೋಗಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಚಾಯ್ಸ್ ಮಾಡಿ ತಗೋತೀವಿಲ್ಲ. ಬಾಂಡೆ ತಗೊಳ್ಳೋರು ಮತ್ತು ಅಕ್ಕಪಕ್ಕದವ್ರಿಗೆ ಎಲ್ಲರೂ ಕರ್ಕೊಂಡು ಸಿಲೆಕ್ಟ್ ಮಾಡಿ ಅದು ಚಂದ ಐತಿಲ್ಲೋ ಇದು ಚಂದ ಐತಿಲ್ಲ ಅಂತ ತಗೋತೀವಿ. ಕೊನೆ ಘಾಟ ಏನಿರುತ್ತೆ, ಲಗ್ನ ಚೆನ್ನಾಗಿದೆ ಇಲ್ಲ ಅನ್ನೋದು, ಲಗ್ನ ಸರಿ ಐತಲ್ಲ ಅನ್ನೋದು ಏನಿರುತ್ತೆ, ಊಟನೇ ಆಗುತ್ತೆ. ಊಟ ಸರಿ ಇದ್ರೆ ಲಗ್ನ ಸರಿ ಐತೆ ಅಂತ. ಅದೇ ಊಟಕ್ಕೆ ಅಡಿಗೆ ಮಾಡಕ್ಕೆ ನಾವು ಒಬ್ಬರಿಗೆ ಕರ್ಕೊಂಡು ಹೋಗ್ಲಾರ್ದು ಯಾವನೋ ಒಬ್ಬ ಗೊತ್ತಿರ್ಲಾರ್ದ ಚಿರಪರಿಚಿರ್ತಾನೆ, ಏನೋ ಗೊತ್ತಿರ್ಲಾರ್ದವನು ಆ ಬಟ್ಟೆ ಕರೆಸ್ತೀವಿ, ಕರೆಸಿ ಅವ್ನು ಒಂದಿಷ್ಟು ಕೊಡ್ತೀವಿ. ಅವ ಹೋಗಿ ಏನೋ ಪರ್ಚೇಸ್ ಮಾಡ್ತೀನಿ ಅಂತ ಅಡುಗೆ ಮಾಡಿ ಕೊಟ್ಬಿಡ್ತಾನೆ. ನಮ್ಮ ಆರೋಗ್ಯದ ಮೇಲೆ ಎಷ್ಟು ನಾವು ನಿಷ್ಕಾಳಜಿ ಇದ್ದೀವಿ. ಬಟ್ಟೆ ಮೇಲೆ ಡಿಪೆಂಡ್. ಆ ಬಟ್ಟೆಗೆ ಅಂದ್ರೆ ಅಕ್ಕಪಕ್ಕದವ್ರಿಗೆ ನೆಂಟರಿಗೆ ಎಲ್ಲರೂ ಕರ್ಕೊಂಡು ಹೋಗ್ತೀವಿ. ನಮ್ಮ ಆರೋಗ್ಯದ ಒಂದು ಪದಾರ್ಥ ಖರೀದಿ ಮಾಡುವಾಗ ಅವ ಏನು ಮಾಡ್ತಾನೆ ಬಟ್ಟೆ ಗೊತ್ತಾ ನಿಮಗೆ, ಅವ್ನಿಗೆ ಬೇಕಾಗಿರ್ತಕ್ಕಂಥ ಟೇಸ್ಟಿಂಗ್ ಫೋಟೋ ಹಾಕಿರ್ತಾರೆ ಕೆಲವೊಂದು ಮ್ಯಾರೇಜ್ ಇದರಲ್ಲಿ ಟೇಸ್ಟ್ ಬರಲಿ ಅಂತ. ಇನ್ನೂ ಒಂದು ಆ ಮನೆಯಲ್ಲಿ ಯಜಮಾನರಾಗಲಿ ಮನೆಯವರಾಗಲಿ ಒಂದು ದಿನಾನು ಆ ಪ್ರಿಪ್ರೇಷನ್ ಯೂನಿಟಿಗೆ ಹೋಗಲ್ಲ. ಏನು ಮಾಡ್ತಾ ಇದ್ದಾನೆ, ಏನು ಯೂಸ್ ಮಾಡ್ತಾ ಇದ್ದಾನೆ, ಯಾವ ಮಟೀರಿಯಲ್ ಆಗ್ತಾ ಇದ್ದಾನೆ, ಯಾವ್ದು ಎಕ್ಸ್ಪೈರಿ ಪ್ರಾಡಕ್ಟ್ ಆಗ್ತಾನೆ ಅನ್ನೋದು ಗೊತ್ತಿರಲ್ಲ. ಈಗ ಏನಾಗ್ಬಿಟ್ಟಿದೆ, ಆ ಅಡಿಗೆ ಬಟ್ಟೆಗೆ ಅಂಗಡಿಯವರಿಗೆ ಲಿಂಕ್ ಆಗಿಬಿಟ್ಟಾವ. ನಾವು ಎಷ್ಟೋ ಕಲಬೆರಕೆ ಇಡಕ್ಕೆ ಹೋಗ್ತೀವಲ್ಲ, ಕೆಲವೊಂದು ಅಂಗಡಿಯವರು ಎಕ್ಸ್ಪೈರಿ ಪ್ರಾಡಕ್ಟ್ ನಾಟ್ ಫಾರ್ ಸೇಲ್ ಅಂತ ಇಟ್ಟಿರ್ತಾರೆ. ಇಂಥ ಅಡಿಗೆ ಬಟ್ಟೆ ಬರೋದು ಕಾಯ್ತಿರ್ತಾರೆ, ಕಮಿಷನ್ ಇರ್ತಿರ್ತಾರೆ. ನೀವಂತೂ ಹೋಗಲ್ಲ. ನಾವು ಮನೆಯವರು ಯಾರು ಹೋಗಿದ್ರೆ ಕಿಡಿಯಲ್ಲಿ ಹೋಗಿ ಮದುವೆ ಗಂಡ ಅಪ್ಪ ಆಗಲಿ ಅವ್ರ ತಾಯಿ ಆಗಲಿ ಮದುವೆ ಬಿಜಿ ಬರೀ ಖರೀದಿ ಒಳಗೆ ಬಿಜಿ ಇರ್ತೀವಿ ನಾವು. ಯಾವುದು ಬಟ್ಟೆ ಖರೀದಿ, ಅದು ಖರೀದಿ, ಪಾತ್ರೆ ಖರೀದಿ, ಬಂಗಾರ ಖರೀದಿ, ಆ ಬೀಜ ಒಳಗೆ ನಾವಿರ್ತೀವಿ. ಅವ ಬಟ್ಟೆ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪೈರಿ ಪ್ರಾಡಕ್ಟ್ ತೊಗೊಂಡ್ಬಂದು ಯೂಸ್ ಮಾಡಿ ಅಡಿಗೆ ಮಾಡಿ ಎಲ್ಲರಿಗೂ ನೀವು ಆರೋಗ್ಯ ಹಾಳು ಮಾಡ್ತೀವಿ. ಇದು ಹೆಂಗೆ ಟ್ರೆಂಡ್ ನೋಡಿ, ಎಷ್ಟು ನಾವು ಹಿಂದುಳಿದೀವಿ. ಅದು ಮನುಷ್ಯ ಬುದ್ಧಿಜೀವಿ ಅನ್ಕೋತೀವಿ ನಾವು. ಬುದ್ಧಿವಂತಿಕೆ ನಮ್ಮ ಹೃದಯದ ಮೇಲೆ ಕಲಬೆರಕೆ ತಿನ್ನಿಸಿ ನಾವೊಂದು ಜೀವನ ನಡೆಸ್ತಾ ಇದ್ದೀವಿ. ಎಷ್ಟು ನಾವು ನಿಷ್ಕಾಳಜಿ ಇದ್ದೀವಿ ಅನ್ನೋದ್ರ ಬಗ್ಗೆ ಈ ಇದರಲ್ಲಿ. ಅದಕ್ಕೆ ಇದು ಕೇಂದ್ರೀಯ ಕಾಯ್ದೆ ಏನು ಮಾಡ್ತು, ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೆ ಸೇಫ್ ಫುಡ್ ಸಿಗಲಿ ಅನ್ನೋ ಲೆಕ್ಕಕ್ಕೆ ಯಾವುದೇ ಒಂದು ಪದಾರ್ಥ ಮ್ಯಾನುಫ್ಯಾಕ್ಚರ್ ಮಾಡುವುದಕ್ಕಿಂತ ಮುಂಚೆ FSSAI ಕಾಯ್ದೆಯಲ್ಲಿ ಪರವಾನಗಿ ಪಡಿಬೇಕಂತ ಕಡ್ಡಾಯವಾಗಿರುತ್ತೆ. ನಾವು ಯಾವುದೇ ಒಂದು ಯೂನಿಟ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಅದು ನಾವು FSSAI ಪರವಾನಗಿ ಕೊಡ್ತೀವಿ. ಆ ಇದರಲ್ಲಿ FSSAI ಲೋಗೋ ಇರುತ್ತೆ. ಆ ಪ್ಯಾಕೆಟ್ ಮೇಲೆ ಉದಾಹರಣೆಗೆ ಇಲ್ಲಿ
ಯಾವುದೇ ಪದಾರ್ಥ ಪ್ಯಾಕ್ ಫುಡ್ ಮೇಲೆ ಇದು ಒಂದು ಲೋಗೋ ಇದ್ದೇ ಇರುತ್ತೆ. ಈ ಲೋಗೋ ಏನಿದು ಯಾರು ಇದು ಲೋಗೋ ಎಲ್ಲ ಪ್ರಾಡಕ್ಟ್ ಮೇಲೆ ಇರುತ್ತೆ. ಇದು ಗ್ರೀನ್ ಇದ್ರೆ ವೆಜ್, ಬ್ರೌನ್ ಟ್ರಯಾಂಗಲ್ ಆಗಿದ್ರೆ ಅದು ನಾನ್ ವೆಜ್. ಅಂದ್ರೆ ನಾನ್ ವೆಜ್ ಅಂತ ಪೂರ್ತಿ ಇರಲ್ಲ ಅದರಲ್ಲಿ. ಇದು ವೆಜ್ ಲೋಗೋ ಬರೇ ವೆಜ್ ಪ್ರಾಡಕ್ಟ್ ಮೇಲೆ. ಯಾಕಂದ್ರೆ ನಾವು ವೇರ್ ವೆಜಿಟೇರಿಯನ್ ಇದೀವಿ, ಇನ್ನೊಬ್ರು ನಾನ್ ವೆಜ್. ನಮ್ಮ ಏನ್ ಮಾಡ್ಬಿಟ್ಟಿದ್ರೆ ದೇವರು ನಮ್ಗೇನ್ ಮಾಡಿದ್ದಾನೆ, ಒಂದು ನಮ್ಮ ಟ್ರ್ಯಾಕ್ಟ್ ಫಿಟ್ ಮಾಡಿದ್ದಾನಲ್ಲ, ಡೈಜೆಷನ್ ಟ್ರ್ಯಾಕ್ಟ್. ದೇವರ ಸೃಷ್ಟಿಕರ್ತನೆ ದೇವ್ರ. ಯಾರು ವೆಜಿಟೇರಿಯನ್ ಅಂತಿರಲ್ಲ, ವರ್ಷಕ್ಕೆ ಮಿನಿಮಮ್ 250 ಗ್ರಾಮ್ ಇನ್ಸೆಕ್ಟ್ಸ್ ಆಗಲಿ ಇವೆಲ್ಲ ಲೆಕ್ಕ ಹಾಕಿಬಿಟ್ರೆ 250 ಗ್ರಾಮ್ ಮಿನಿಮಮ್ ತಿಂದಿರ್ತೀರ. ನೀವು ಗೊತ್ತಿರ್ಲಾರ್ದೆ ಗೊತ್ತಿದ್ದು ತಿಂದ್ರೆ ಪವಿತ್ರ ಅಂತಂದ್ಬಿಟ್ಟು ನಾವು ಮತ್ತೆ ಪವಿತ್ರತಾಗಿ ನಾನು ವೆಜಿಟೇರಿಯನ್ ಅಂತ ಹಾಕ್ತಿದ್ವಿ. ಈ ಕಾಯ್ದೆ ಒಳಗಡೆ ಉದ್ದೇಶಪೂರ್ವಕವಾಗಿ ಪ್ರತಿಯೊಂದು ಪ್ಯಾಕೆಟ್ ಮೇಲೆ ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಲೆಕ್ಕಕ್ಕೆ ವೆಜ್ ನಾನ್ ವೆಜ್ ಸಿಂಬಾಲ್ಗಳು ಪ್ರತಿ ಪ್ಯಾಕೆಟ್ ಅಲ್ಲಿ ಪ್ರತಿ ಫುಡ್ ಪ್ಯಾಕೆಟ್ ಮೇಲೆ ಹಾಕ್ಲೇಬೇಕಂತ ನಮ್ಮ ಫುಡ್ ರೆಗ್ಯುಲೇಷನ್ ಇದೆ. ಆ ರೂಲ್ಸ್ ಅಲ್ಲಿ ಆಗ್ತಾರೆ. ಯಾವುದೇ ಪದಾರ್ಥದಲ್ಲಿ ಇದು ಏನು ಒಂದು ಪ್ಯಾಕೆಟ್ ತಗೊಂಡಿವಲ್ರಿ, ಇದು ಈಗ ನಮ್ಗೆ ಇದರಲ್ಲಿ ಲಾಭ ಏನಪ್ಪ? ಈ ಟೀ ಕುಡಿದ್ರೆ ನಮ್ಗೇನು ಲಾಭ ಬೇಕಲ್ಲ. ನಾವು ಏನಾದ್ರು ಸುಮ್ಮನೆ ಈಗ ನೀರು ಕುಡಿತೀವಿ, ನೀರಿನ ಲಾಭ ಬೇಕಿಲ್ಲ ನಮ್ಗೆ. ಈ ಟೀ ಕುಡಿಯೋದು ಇದರಲ್ಲಿ ಪ್ರತಿಯೊಂದು ನಮ್ಮ FSSAI ಕಾಯ್ದೆ, ನಾನು ಹೇಳ್ತಾ ಇಲ್ಲ, FSSAI ಕಾಯ್ದೆ ಅನ್ವಯ ಪ್ರತಿಯೊಂದು ಪ್ಯಾಕೆಟ್ ಮೇಲೆ ನ್ಯೂಟ್ರಿಷನ್ ಫ್ಯಾಕ್ಟರ್ ಅಂತ ಹಾಕಿರ್ತಾರೆ. ಆ ನ್ಯೂಟ್ರಿಷನ್ ಫ್ಯಾಕ್ಟರ್ ಇದು ಒಂದು ಟೀ ಪ್ಯಾಕೆಟ್ ಒಂದು 100 ಗ್ರಾಮ್ ನಾವು ಟೀ ದಿನನಿತ್ಯ ಯೂಸ್ ಮಾಡಿದ್ರೆ ನಮ್ಗೆ ಎಷ್ಟು ಪ್ರೋಟೀನ್ ಏನೇನು ಬರುತ್ತೆ ಎಲ್ಲ ಪ್ಯಾಕೆಟ್ ಮೇಲೆ ಡಿಕ್ಲರೇಷನ್ ಮಾಡಿರ್ತಾರೆ. ಉದಾಹರಣೆಗೆ ಇದು ಸಾಲ್ಟ್ ತಿಂದ್ರೆ ನಮ್ಗೇನು ಉಪಯೋಗ? ಇದರಲ್ಲಿ ಏನಾದ್ರು ಇರ್ಬೇಕಲ್ಲ, ಏನಿರುತ್ತೆ ಇಟ್ ಈಸ್ ಯೂಸ್ ಫಾರ್ ಟೇಸ್ಟಿಂಗ್ ಪರ್ಪಸ್ ಹಾಕ್ತೀವಿ. ಇದರಲ್ಲಿ ಇರ್ತಕ್ಕಂಥದ್ದು ಒಂದೇ ಅಯೋಡಿನ್ ಒಂದೇ ಬೇಕಾಗಿತ್ತು, ನಮ್ಮ ಹೆಲ್ತಿಗೆ ಬೇಕಾಗಿತ್ತು, ನಮ್ಮ ಪ್ರೋಟೀನ್ಸ್ ಅಲ್ಲಿ ಬೇಕಾಗಿತ್ತು, ಅಯೋಡಿನ್ ಅಂಶ ನಮ್ಗೆ ಬೇಕು, ನಾವು ತಿಂದಿರ್ತೀವಿ. ಅದಕ್ಕೆ ಪ್ರತಿಯೊಂದು ಪ್ಯಾಕೆಟ್ ಮೇಲೆ ಇದ್ರ ಮೇಲೇನು ನ್ಯೂಟ್ರಿಷನ್ ಫ್ಯಾಕ್ಟರ್ ಹಾಕಿರ್ತಾರೆ ಪ್ರತಿ ಪ್ಯಾಕೆಟ್ ಮೇಲೆ, ಯಾವುದೇ ಪ್ಯಾಕೆಟ್ ಮೇಲೆ. ಅದಕ್ಕೆ ಇತ್ತೀಚೆಗೆ ನಾವು ಕೆಲವೊಂದು ಇದರಲ್ಲಿ ಇದು ಇದ್ವಲ್ಲ, ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಅಂತ ಸಿಕ್ತು ಮುಂಚೆ. ಇದು ಆಕ್ಟ್ ಹುಟ್ಟಿದ್ದು ನಮ್ಮ ಮೈಸೂರು ಮಹಾರಾಜ ಪೀರಿಯಡ್, ಕರ್ನಾಟಕದಲ್ಲಿ ಹುಟ್ಟಿದ್ದು. ಮೈಸೂರಲ್ಲಿ 1954ರಲ್ಲಿ ಈ ಕಾಯ್ದೆ ಹುಟ್ಟಿದ್ದು. ಈ ಕಾಯ್ದೆ ಅಡಲ್ಟೇಟೆಡ್ ಫುಡ್ ಫೈಂಡ್ ಮಾಡೋದು ಈ ಮರ್ಜ್ ಆಗಿಬಿಟ್ಟು ಇದರಲ್ಲಾಗಿದೆ. ಇನ್ನೊಂದು ಫ್ರೂಟ್ಸ್ ಅಂಡ್ ಫುಡ್ ಪ್ರಾಡಕ್ಟ್. ಫ್ರೂಟ್ಸ್ ಅಲ್ಲಿ ಏನಿರುತ್ತಾ ಕಂಟಾಮಿನೇಷನ್ ಏನಾಗುತ್ತೆ? ಪ್ರೊಸೆಸಿಂಗ್, ಫುಡ್ ಪ್ರೊಸೆಸಿಂಗ್. ಈಗ ಎಪ್ಪಲ್ ತರ್ತೀರಪ್ಪ, ಎಪ್ಪಲ್ ಪ್ರೊಸೆಸ್ ಯಾಕೆ ಬರುತ್ತೆ? ಏನ್ ಪ್ರೊಸೆಸ್ ರ್ಯಾಪರಿಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ? ಇವೆಲ್ಲ ಇಷ್ಟು ಕಾಯ್ದೆಗಳು ನಮ್ಮ ಆಕ್ಟಲ್ಲಿ ಬಂದ್ಬಿಟ್ಟಿದೆ. ಬಟ್ ಫ್ರೂಟ್ಸ್ ಅಲ್ಲಿ ಏನಾಗ್ತಾ ಇದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತೈತಿ, ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಇದು ಮೀಟ್ ಅಂಡ್ ಪ್ರಾಡಕ್ಟ್. ಮೀಟ್ ಪ್ರಾಡಕ್ಟ್ ಅಲ್ಲಿ ಏನು ಕಂಟಾಮಿನೇಷನ್ ಆಗುತ್ತೆ? ಎಲ್ಲರೂ ಸೈನ್ಸ್ ಬೇಸ್ಡ್ ಅಂದ್ರೆ ನಾನು ಡಿಟೇಲ್ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಮೀಟ್ ಅಂಡ್ ಪ್ರಾಡಕ್ಟ್ ಅಲ್ಲಿ ಈ ಆರ್ಡರ್ ಇದರಲ್ಲಿ ನಮ್ಮ FSSAI ಕಾಯ್ದೆಯಲ್ಲಿ ಮರ್ಜ್ ಆಗಿದೆ. ಇಂಪಾರ್ಟೆಂಟ್ ಅಂತ ಏನಿದೆ ಇದರಲ್ಲಿ ಅಂದ್ರೆ ಮೈಕ್ರೋಬಯಾಲಜಿ ಕಂಟಾಮಿನೇಷನ್ ಬಹಳ ತೀವ್ರ ಗತಿಯಲ್ಲಿ ಬೆಳೆಯುತ್ತೆ. ಓಪನ್ ಟೆಂಪರೇಚರ್ ಇಟ್ಟರೆ ಬಹಳ ಫಾಸ್ಟ್ ಆಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಪ್ರಾಡಕ್ಟ್. ಯಾವ ತರ ಈ ಉದಾಹರಣೆಗೆ ಮೀಟ್ ಕಟ್ ಮಾಡಿದ್ಮೇಲೆ ಇದರಲ್ಲಿ ಒಂದು ನಮ್ಮ ಕಾಯ್ದೆಯಲ್ಲಿ ಹಲಾಲ್ ಅಂತಿದೆ, ಕಾಯ್ದೆ ಒಳಗಡೆ ಇದೆ. ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ. ಈ FSSAI ಕಾಯ್ದೆಯಲ್ಲಿ ಹಲಾಲ್ ಸಿಸ್ಟಮ್ ನಲ್ಲಿ ಯು ಕಟ್ ಅಂಡ್ ಯೂಸ್ ದಟ್ ಸೇಫ್ ಮೀಟ್. ಯಾವುದೇ ಒಂದು ಪ್ರಾಣಿ ವಧೆ ಆದ್ಮೇಲೆ ಅದರಲ್ಲಿರ್ತಕ್ಕಂಥ ಪೂರ್ತಿ ಬ್ಲಡ್ ಹೊರಗಡೆ ಬಂದ್ರೆ
ಅದು ಬ್ಲಡ್ ಕಾಂಟಾಮಿನೇಷನ್ ಆಗಿ ಮೀಟ್ ಕಾಂಟಾಮಿನೇಷನ್ ಆಗೋದು ಕಡಿಮೆ ಇರುತ್ತೆ. ಆ ಬ್ಲಡ್ ಅಲ್ಲಿ ಈಗ ಪ್ರತಿಯೊಂದು ನಮ್ದು ಏನೇ ಯಾವುದೇ ಕಾಯಿಲೆ ಇದ್ರೆ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತೀವಿ. ನಮ್ಮ ಬ್ಲಡ್ ಇಂದ ನಮ್ದೆಲ್ಲ ರಿಪೇರಿ ಆಗುತ್ತೆ. ಈಗ ನಮ್ಮ ಶಕ್ತಿಯಲ್ಲಿ ಬರುತ್ತೆ, ಬ್ಲಡ್ ಇಂದ ನಮ್ಗೆಲ್ಲ ಬರುತ್ತೆ. ಹೀಗಾಗಿ ಆ ಬ್ಲಡ್ ಅಲ್ಲಿ ಏನಾದ್ರು ಇದ್ರೆ ಕಾಂಟಾಮಿನೇಷನ್ಸ್ ಇದ್ರೆ ಹೊರಗೆ ಹಾಕೋಣ ಅಲಾರ್ಮ್ ಸಿಸ್ಟಮ್ ಅಲ್ಲಿ FSSAI ಆಕ್ಟ್ ಅಲ್ಲಿ ಅದು ಸೇಫ್ ಫುಡ್ ಅಂತ ಬಂದಿದೆ. ದೆನ್ ವೆಜಿಟೇಬಲ್ ಆಯಿಲ್ ಅಂಡ್ ಆಯಿಲ್ ಪ್ರಾಡಕ್ಟ್ ಅಲ್ಲಿ ಏನಿತ್ತು ಮುಂಚೆ ನಾವೆಲ್ಲ ಏನ್ ಮಾಡ್ತಿದ್ದು, ಇದು ಸೂರ್ಯಪಾನ ಇದ್ದಿದ್ದು ತಗೊಂಡೋಗಿ ಸರ್ ಒಂದು ಗಾಣನೇ ಇದೆ ಇದು ಅಂಗಡಿ ಸರ್, ಅದ್ರಲ್ಲಿ ಮುಂಚೆ ಏನ್ ಮಾಡ್ತಿದ್ದೆವು ತಗೊಂಡೋಗ್ಬಿಟ್ಟು ಕೊಡ್ತಿದ್ದೆವು, ಆಯಿಲ್ ತೆಗೆದು ಎಕ್ಸ್ಟ್ರಾಕ್ಷನ್ ಮಾಡಿ ಕೊಟ್ಬಿಡ್ತಿದ್ದೆವು. ಈಗ ಆ ಥರ ಎಕ್ಸ್ಟ್ರಾಕ್ಷನ್ ಮಾಡಿದ್ದು ಆಯಿಲ್ ತಿನ್ನುವಂತಿಲ್ಲ. ಯಾಕೆ ತಿನ್ನುವಂತಿಲ್ಲ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಆಯಿಲಲ್ಲಿ ಇರ್ತಕ್ಕಂಥ ಕಾಂಟಾಮಿನೇಷನ್. ಶೇಂಗಾ ಎಣ್ಣೆ ಉದಾಹರಣೆ ಕೊಟ್ಬಿಡ್ತೀವಿ, ಗ್ರೌಂಡ್ ನಟ್ ಆಯಿಲ್. ಗ್ರೌಂಡ್ ನಟ್ ತಿಂದಿಲ್ಲ ಮನೆಗೆಲ್ಲರೂ ಕೈ ಬೀಜ ಬರ್ತಾವೆ ತಿನ್ನುವಾಗ, ಗೊತ್ತಾ ನಿಮ್ಗೆ? ಕೈ ಬೀಜ ಯಾಕೆ ಬರ್ತಾವೆ? ಪೂರ್ತಿ ಬೀಜ ಬರ್ತಿರಂಗಿಲ್ಲ, ಅದರಲ್ಲಿ ಕಂಟಾಮಿನೇಷನ್ ಆಗಿ ಅದರಲ್ಲಿ ಅಲ್ಫಾಟಾಕ್ಸಿನ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ, ಡೇಂಜರಸ್ ಕೆಮಿಕಲ್ ಅದು. ಆ ಕೆಮಿಕಲ್ ನಾವು ಯೂಸ್ ಮಾಡಿದ್ರೆ ನಮ್ದು ಬ್ರೈನ್ ಹೆಮರೇಜ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೈನಿಗೆ ಅಲ್ಫಾಟಾಕ್ಸಿನ್ ಅನ್ನೋ ಕೆಮಿಕಲ್ ಇದು ಗ್ರೈಂಡಿಂಗ್ ಮಾಡಿ, ಅದು ಗ್ರೈಂಡಿಂಗ್ ಮಾಡಿದ ನಂತರ ಕಂಪಲ್ಸರಿ ಟೆಂಪರೇಚರ್ ಅಲ್ಲಿ ಅದು ಕೆಲವೊಂದು ಆಯಿಲ್ ಇಷ್ಟು ಟೆಂಪರೇಚರ್ ಅಲ್ಲಿ ಬಾಯ್ಲ್ ಮಾಡಿ ಅಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಕಂಟೆಂಟ್ ಆಗಲಿ ಫಾರಿನ್ ಮ್ಯಾಟರ್ ಕಂಟೆಂಟ್ ಆಗಲಿ ಹೊರಗೆ ಬರಲಿ ಅಂತ ಅದು ಬಾಯ್ಲ್ ಮಾಡಿ, ಆ ಟೆಂಪರೇಚರ್ ಬಾಯ್ಲ್ ಮಾಡಿ ಮತ್ತೆ ಲೂಸ್ ಆಗಿ ಮಾರಾಟ ಮಾಡಂಗಿಲ್ಲ. ಈ ರೀಸೆಂಟ್ ಆಗಿ ಅಪಾಯಿಂಟ್ಮೆಂಟ್ ಆಗಿದೆ, ಯಾವುದೇ ಆಯಿಲ್ ಲೂಸ್ ಇದರಲ್ಲಿ ಮಾರಾಟ ಮಾಡಂಗಿಲ್ಲ, ಪ್ಯಾಕ್ ಮಾಡಿ ಮಾಡಬೇಕು, ಪ್ಯಾಕೇಜಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡಬೇಕು. ಅದು FSSAI ಕಾಯ್ದೆ ಅನ್ವಯನೆ ಮಾಡಬೇಕು ಅಂತಿದೆ. ಅದು ಯಾವುದೇ ಒಂದು ಆಯಿಲ್ ತಗೊಂಡು ಅವರೇ ಮ್ಯಾನುಫ್ಯಾಕ್ಚರರ್ ಅದರಲ್ಲಿ ಏನಿರುತ್ತೆ, ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಏನಿರುತ್ತೆ, ಕಾಂಟಾಮಿನೇಷನ್ ಏನಿರುತ್ತೆ, NABL ಅಗ್ರಿಗೇಟೆಡ್ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಟೆಸ್ಟ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದ ಮೇಲೆ ಅದಕ್ಕೆ ರೀಪ್ಯಾಕಿಂಗ್ ಕೊಡ್ತಾ ಇರ್ತೀವಿ. ದೆನ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಏನಿದೆ, ಮಿಲ್ಕ್ ಪ್ರಾಡಕ್ಟ್ ಅಲ್ಲಿ ಕಾಂಟಾಮಿನೇಷನ್ ಆಗೋದು ಜಾಸ್ತಿ ಇರುತ್ತೆ. ಹೀಗಾಗಿ ನಮ್ಮ ಮೈಕ್ರೋಬಿಯಲ್ ಕಾಂಟಾಮಿನೇಷನ್ ಆಗಲಿಕ್ಕೆ ಅದಕ್ಕೆ ಒಂದು ಟೆಂಪರೇಚರ್ ಮೇಂಟೈನ್ ಮಾಡಿಕೊಂಡು ಹೈಜಿನಿಕ್ ಆಗಿ ಮಿಲ್ಕ್ ಯೂನಿಟ್ ತೋರ್ಸಕ್ಕೆ ಹೋಗ್ತಾ ಬಂದಿದ್ದಾರೆ ಸರ್. ಮಿಲ್ಕ್ ಹೋದ್ರೆ ಗೊತ್ತಾಗುತ್ತೆ ಯಾವ ಥರ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ಇದು ಹೋಗ್ಲಿ ಜನರಲ್ ಆಗಿ ಹೇಳಿದ್ರೆ, ಈಗ ನಮ್ಮ ಕಾಯ್ದೆ ಅಡಿಯಲ್ಲಿ ಈಗ ನಮ್ಮ ಇದು ಟೋಟಲಿ FSSAI ಕಾಯ್ದೆ ವರ್ಲ್ಡ್ ವೈಡ್ ಆಗಿದೆ. ಇದರಲ್ಲಿ ಜೂನ್ಗಾಗಿ ಡಿವೈಡ್ ರೀಜನ್ 5 ರೀಸನ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದು ವೆಸ್ಟರ್ನ್, ನಾರ್ತರ್ನ್, ಈಸ್ಟರ್ನ್ ಅಂತ. ನಾವು ಯಾವುದೇ ಒಂದು FSSAI ಪರವಾನಗಿ ಪಡಿಬೇಕಾದ್ರೆ ಆ ಜೂನ್ನಲ್ಲಿ ಸೆಂಟ್ರಲ್ ಆಫೀಸರ್ಸ್ ಇರ್ತಾರೆ, ನಾವು ಸ್ಟೇಟ್ ಆಫೀಸರ್ಸ್ ಇರ್ತೀವಿ, ಡಿವೈಡ್ ಮಾಡಿದ್ದೀವಿ ಇದು. ದೆನ್ ಎನ್ಫೋರ್ಸ್ಮೆಂಟ್ ಸಿಸ್ಟಮ್ ಅಲ್ಲಿ ಏನಿದೆ ಅಂದ್ರೆ ನಮ್ಮದು, ನಾವು ದಿನನಿತ್ಯ ನಮ್ಮ ಕೆಲಸ ಏನು ಎನ್ಫೋರ್ಸ್ಮೆಂಟ್ ಏನು ಮಾಡ್ತಿರ್ತೀವಿ ಅಂದ್ರೆ, ಈಗ ಉದಾಹರಣೆಗೆ ಯಾವುದೇ ಒಂದು ಅಂಗಡಿಗೆ ಹೋದ್ರೆ ನಮ್ದೊಂದು ಸ್ಯಾಂಪಲ್ ಲಿಫ್ಟ್ ಮಾಡೋ ಪ್ರೊಸೀಜರ್ ಇರುತ್ತೆ. ಈ ಸ್ಯಾಂಪಲ್ ಲಿಫ್ಟ್ 4 ಸ್ಯಾಂಪಲ್ ತಗೋತಿದ್ದೀವಿ, ಅವ್ರ ಪ್ರೆಸೆನ್ಸ್ ಅಲ್ಲೇ ನೋಟಿಸ್ ಇಶ್ಯೂ ಮಾಡ್ತೀವಿ, ಅವ್ರ ಪ್ರೆಸೆನ್ಸ್ ಅಲ್ಲೇ ಪ್ಯಾಕ್ ಮಾಡ್ತೀವಿ, ಪ್ಯಾಕ್ ಮಾಡಿ ಲೇಬಲಿಂಗ್ ಮಾಡಿ ಲ್ಯಾಬ್ ಕಳಿಸ್ತೀವಿ. ಲ್ಯಾಬ್ ಇಂದ ಇದರಲ್ಲಿ ಏನು ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಏನಿದಾವೆ ಮತ್ತೆ ಏನು ಕಲಬೆರಕೆ ಇದೆ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಮೇಲೆ ಅವರ ಮೇಲೆ ಕಾನೂನು ಕ್ರಮ ತಗೋತೀವಿ. ಅದು ಲೀಗಲ್ ಆಕ್ಷನ್ಸ್ ಇರುತ್ತೆ. ಅದರಲ್ಲಿ ಟೋಟಲ್ ನೀವು ಹೇಳಿದ್ರೆ 32 ಸೆಕ್ಷನ್ಸ್ ಇದಾವೆ. ಆ ಯಾವ ಸೆಕ್ಷನ್ ಇದು ಆಗುತ್ತೆ ಅವ್ರ ಮೇಲೆ ಕಾನೂನು ಕ್ರಮ ತಗೋತೀವಿ. ಇದು ಲೀಗಲ್ ಮ್ಯಾಟರ್ ಎನ್ಫೋರ್ಸ್ಮೆಂಟ್ ಅಲ್ಲಿ. ಪವರ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಟ್ರಾನ್ಸ್ಮಿಷನ್ ಆಫ್ ನ್ಯೂಟ್ರಿಷನ್ ಎಲ್ಲ ಇರುತ್ತೆ. ಈಗೇನಾಗ್ಬಿಟ್ಟಿದೆ, ಈಗ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಇಲಾಖೆಯಲ್ಲಿ
ಇಲಾಖೆಯ ಒಂದು ಉದ್ದೇಶ ಟು ಸರ್ವ್ ಸೇಫ್ ಫಾರ್ ವುಮೆನ್ ಕನ್ಸಂಪ್ಷನ್. ಇದರಲ್ಲಿ ಪ್ರತಿಯೊಬ್ಬರು ಮ್ಯಾನುಫ್ಯಾಕ್ಚರರ್ ಆಗಲಿ, ರಿಟೇಲರ್ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ ಆ ಕಂಟ್ಯಾಮಿನೇಷನ್ ಆಗಲಾರ್ದಂಗೆ ನೋಡ್ಕೊಳ್ಳೋದು ಜವಾಬ್ದಾರಿ ಆ ಯಾರು ಮಾರಾಟ ಮಾಡ್ತಿರ್ತಾನೆ ಅವನ ಜವಾಬ್ದಾರಿ ಆಗಿರುತ್ತಂತ. ಇದು ಒಂದು ಟ್ರಾನ್ಸ್ಪೋರ್ಟ್ ಮಾಡೋ ಒಂದು ಜವಾಬ್ದಾರಿ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಜವಾಬ್ದಾರಿ. ಕ್ವಾಲಿಟಿ ಅಶ್ಯೂರೆನ್ಸ್ FSSA has been mandated to perform the very functions related to quality assurance of standard food. ಮತ್ತೆ